ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಾಮದಾರಿಸಲ್ಲಿ ಪಾವ್ ತೊಗೊಂಡಿದ್ನಲ್ಲ, ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಪಾವ್ ಮಸಾಲ, ಒಂದು ನಾಟಿ ಮೊಟ್ಟೆ, ಸ್ವಲ್ಪ ಹಾಲು, 2 ಬಾಳೆಹಣ್ಣು ತಿಂದ್ಕೊಂಡು ಗುಡ್ಡಿಗೆ ವ್ಯಾಕ್ಸಿನೇಷನ್ ಇತ್ತು. 12 ಮಂತ್ಸ್ ವ್ಯಾಕ್ಸಿನೇಷನ್ಗೆ ಹೋಗ್ತಾಯಿದ್ದೀವಿ. ಕ್ಯಾಬ್ ಸಿಗಲಿಲ್ಲ ಸರಿ, ಮತ್ತೆ ಮಳೆ ಬರೋ ಥರ ಇತ್ತಲ್ವ, ಅದಕ್ಕೋಸ್ಕರ ಆಟೋ ಸಿಕ್ತು. ಆಟೋದಲ್ಲೇ ಹೋಗ್ತಾಯಿದ್ದೀವಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ಹಾಸ್ಪಿಟಲಲ್ಲಿ ತೊಗೊಳಕ್ಕಾಗಿಲ್ಲ. ಅವಳು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದು ಹೈಟು ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರಲ್ವ, ಆವಾಗ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ಮತ್ತೆ ನಿಲ್ಲಿಸೇ ಇಲ್ಲ. ಅದಕ್ಕೆ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಜೋರು ಮಳೆ ಸ್ಟಾರ್ಟ್ ಆಯಿತು. ಸರಿ, ನೆಕ್ಸ್ಟ್ ಡೇ ಮತ್ತೆ ನಮಗೆ ನಂದು UPI ಪ್ರಾಬ್ಲಮ್ ಇತ್ತು ಸ್ವಲ್ಪ, ಅದಕ್ಕೋಸ್ಕರ ಬ್ಯಾಂಗ್ಳೂರು ಒನ್ಗೆ ಹೋಗಿದ್ವಿ. ಸ್ವಲ್ಪ ಬಿಲ್ ಪೇ ಮಾಡಬೇಕಿತ್ತು, ಎಲೆಕ್ಟ್ರಿಸಿಟಿ ಬಿಲ್ಲು ಎಲ್ಲ. ಅದಕ್ಕೆ ಪೇ ಮಾಡೋಣ ಅಂತ ಸ್ವಲ್ಪ ಪೇ ಮಾಡಿಬಿಟ್ಟು ಅಲ್ಲಿಂದ ಡಿಮಾರ್ಟ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂತ. ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಹಾಸ್ಪಿಟಲಲ್ಲಿ. ಡಾಕ್ಟರ್ ಏನು ಹೇಳಿದ್ರು ಅದೆಲ್ಲ ತುಂಬ ಅಳ್ತಾಯಿದ್ಲು. ಅಂದರೆ ಅವರು ಸಿಸ್ಟರ್ಸ್ನ ಅವ್ರ ಪಿಂಕ್ ಡ್ರೆಸ್ ನೋಡಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು. 9th ಮಂತಲ್ಲಿ ಹೋಗಿದ್ದು, 9th ಮಂತ್ ವ್ಯಾಕ್ಸಿನೇಷನಲ್ಲಿ. ಅದಾದಮೇಲೆ ಇವಾಗಲೇ ಹೋಗಿರೋದು 1 ಇಯರ್ ವ್ಯಾಕ್ಸಿನೇಷನ್ಗೆ, 12 ಮಂತ್ಸ್ ವ್ಯಾಕ್ಸಿನೇಷನ್ಗೆ. ನೋಡಿ, ತುಂಬ ಮಳೆ ಬಿದ್ದು ಮರ ಎಲ್ಲ ಎಷ್ಟು ಬಿದ್ದೋಗಿದೆ ಅಂತ. ಡಿಮಾರ್ಟಲ್ಲಿ ಶಾಪಿಂಗ್ ಮುಗೀತು. ಸ್ವಲ್ಪ ಐಟಮ್ಸ್ ಅಷ್ಟೇ ತೊಗೊಂಡ್ವಿ. ಅಂದರೆ ಸ್ವಲ್ಪ ಎಲ್ಲ ಐಟಮ್ಸ್ ಸಿಗೋದಿಲ್ಲ ಡಿಮಾರ್ಟಲ್ಲಿ. ಬೇರೆದೆಲ್ಲ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ತೀವಿ, ಇಲ್ಲ ಬೇರೆ ಕಡೆ ತೊಗೊಳ್ಬೇಕು. ಪಿಂಕ್ ಸಾಲ್ಟ್ ಅದೆಲ್ಲ ಏನೂ ಸಿಗೋದಿಲ್ಲ ಅಲ್ಲಿ. ಅದಕ್ಕೆ ಏನೇನಿದೆ ಸ್ವಲ್ಪ ಅಷ್ಟೇ ತೊಗೊಂಡು ಬಂದಿದ್ದೀವಿ. ಇಷ್ಟಕ್ಕೆ ನಮಗೆ 2600 ಚೇಂಜ್ ಆಯಿತು. ಮತ್ತು ಅಲ್ಲಿಂದ ಮನೆಗೆ ಹೋಗಿ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಗುಡ್ಡಿನ ಕರ್ಕೊಂಡು ಏರ್ಟೆಲ್ ಆಫೀಸ್ಗೆ ಬಂದ್ವಿ. ಅಗೇನ್ ಬಿಲ್ ಪೇ ಮಾಡೋಕ್ಕೆ. ನಿನ್ನ ಹೆಸರೇನು? ವಂಶಿಕಾ. ಇವಳ್ದಾ? ನಿನ್ನ ಹೆಸರು? ಸಾನ್ವಿ. ನೀವಿಬ್ಬರು ಅಕ್ಕ ತಂಗಿನಾ?
ಮತ್ತು ಗುಡ್ಡಿಗೆ ಊಟ ಮಾಡಿಸಿ ಮತ್ತು ಸ್ನಾನ ಮಾಡಿಸಿ ಸಂಜೆ ಒಂದು ರೌಂಡು ಎಲ್ಲಿಗಾದರೂ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದ್ವಿ. ಸೊ ಪಾರ್ಕ್ ಕಣ್ಣಿಗೆ ಬಿತ್ತು. ಪಾರ್ಕಿಗೆ ಹೋಗೋಣ, ಅಲ್ಲೇನಾದರೂ ಆಟೋಡೋಕ್ಕೆ ಇದ್ದರೆ ಅವಳಿಗೆ ಆಡಿಸೋಣ ಅಂತ ಹೋದ್ವಿ. ಅವಳನ್ನ ಹತ್ರ ಕರ್ಕೊಂಡೋಗು, ಓಡಿಸ್ಬೇಡ. ಕರಿ 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 ಅಲ್ಲಿ ಓಡಿಸ್ಬಾರ್ದು, ಕರಿಬೇಕು. ಬಾ ಅಣ್ಣ. ಹೋಯ್ತು ಹೋಗು. ಮತ್ತು ಪಾರ್ಕಲ್ಲಿ ಆಟೋಡೋಕ್ಕೆ ಒಂದು 2-3 ಐಟಮ್ ಅಂದರೆ ಅಷ್ಟೇ ಇತ್ತು. ಅದು ಸ್ವಿಂಗ್ ಎಲ್ಲ ಕಟ್ಟಾಗಿತ್ತು ಮತ್ತು ಮಳೆ ಬಿದ್ದು ತುಂಬ ಗಲೀಜಾಗಿತ್ತು. ಅದಕ್ಕೋಸ್ಕರ ಏನೂ ಆಡಿಸಿಲ್ಲ ಅವಳಿಗೆ. ಮತ್ತು ಇದು ಕಬ್ಬು ಹೊರಗಡೆನೇ, ಪಾರ್ಕ್ ಹೊರಗಡೆನೇ ಇಟ್ಟಿದ್ರು. ಕಬ್ಬು ಜ್ಯೂಸು, ಕಬ್ಬಿನ ಹಾಲು ಕುಡ್ಕೊಂಡು ಹೋಗೋಣ ಅಂತ ತೊಗೊಂಡ್ವಿ. ಮುಂಚೆ ಎಲ್ಲ 10 ರೂಪೀಸ್ ಇತ್ತು, ಇವಾಗ 20 ರೂಪೀಸ್ ಮಾಡಿದ್ದಾರೆ. ಇದು ಮಳೆ ಬಿದ್ದು, ಮಳೆಗೆ ಗಾಳಿಗೆ ಎಷ್ಟು ಮರಗಳು ಬಿದ್ದೋಗಿದೆ ಅಂದರೆ ನಮ್ಮ ಏರಿಯಾದಲ್ಲಿ. ಮತ್ತು ಅಲ್ಲಿಂದ ಹಾಗೆ ನಮ್ಮ ಮನೆ ಹತ್ರನೇ ಒಂದು ಪ್ಲೇ ಝೋನ್ ಇದೆ. ಅಂದರೆ ಕಂಪ್ಲೀಟ್ ಎಲೆಕ್ಟ್ರಿಕ್ ಇದು ಏನು ಹೇಳ್ತಾರೆ, ಇದು ಎಲೆಕ್ಟ್ರಿಕ್ ಬೈಕ್ಸು ಆ ಥರ ಎಲ್ಲ ಇದೆ. ಕಾಯಿನ್ ಯೂಸ್ ಮಾಡಿಬಿಟ್ಟು ಇದು ಆಡಿಸೋದು. ಗುಡ್ಡಿ ಆಡ್ತಾಳೋ ಇಲ್ವೋ ಅಂತ ಗೊತ್ತಿರಲಿಲ್ಲ ನಮಗೆ, ಅಂದರೆ ಫಸ್ಟ್ ಟೈಮ್ ಇದು ಅವಳಿಗೆ. ಸೊ ಟ್ರೈ ಮಾಡೋಣ, ಚೆಕ್ ಮಾಡೋಣ, 1 ಇಯರ್ ಬೇಬಿಗೆ ಇದೆಯಾ ಅಂತ ಚೆಕ್ ಮಾಡೋಣ ಅಂತ ಬಂದ್ವಿ. ಅವಳು ಫಸ್ಟು ಆಡ್ತಾಳೋ ಇಲ್ವೋ ಅಂತ ಟ್ರೈ ಮಾಡೋಕ್ಕೆ ಬಂದು ಕೂರಿಸಿದ್ವಿ ನಾವು. ಬಟ್ ಅವಳು ಎಂಜಾಯ್ ಮಾಡಿದ್ಲು, ತುಂಬ ಚೆನ್ನಾಗಿ ಆಡ್ತಾಯಿದ್ಲು ಅವಳು. ಕುತ್ಕೋತ್ಯಾ ಆನ್ ಮಾಡಬೇಕಾ? ಎಲ್ಲಿ ಗುಡ್ಡಿ ಆಡ್ತೈತೆ. ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ. ತಗೋ ವಿಡಿಯೋ. ಅವಳು ನೋಡ್ಕೋ.
ಗುಡ್ಡಿ ಇಲ್ಲಿ ಇಲ್ಲಿ ಅವಳು ಬಗ್ತಾಳೆ ಭಯ ಅವಳಿಗೆ. ಹಾಯ್ ಗುಡ್ಡಿ, ಆನ್ ಮಾಡಮ್ಮ ಇಲ್ಲಿ. ಇದೇನು ಬರ್ತಾನೆ ಇಲ್ಲ, ಆನ್ ಮಾಡಿದ್ದಿ ಏನು ಇಲ್ವಾ? ಗುಡ್ಡಿ ಹಾಯ್ ಹಾಯ್ ಗುಡ್ಡಿ, ಹಾಯ್ ಗುಡ್ಡಿ ಹಾಯ್. ಅಷ್ಟೇನಾ, ಇನ್ನೇ ಯಾವ್ದಿದೆ? ಎಲ್ಲ ಹೋಗ್ತಾ ಇದೀಯ ನೀನು? ಟ್ರೈನಲ್ಲಿ ಹೋಗ್ತಾ ಇದೆಯಾ ಗಡ್ಡಿ? ಟ್ರೈನಲ್ಲಿ ಹೋಗ್ತಾ ಇದೆಯಾ? ಶೂಸ್ ಹಾಕಿಲ್ಲ, ಏನಿಲ್ಲ, ಶೂಸೇ ಹಾಕಿಲ್ಲ ಪಾಪ. ಓ ಗುಡ್ಡಿ ಡ್ಯಾಶ್ ಹೊಡಿತಾ ಇದ್ದಾಳೆ, ಗುಡ್ಡಿ ಡ್ಯಾಶ್ ಹೊಡಿತಾ ಇದ್ದಾಳೆ ನನಗೆ. ಗುಡ್ಡಿ ಡ್ಯಾಶ್ ಹೊಡಿತಾ ಇದ್ದಾಳೆ ನನಗೆ. ಆಗಾಯ್ತು, ಡನ್. ಅಲ್ಲಿ ಡ್ಯಾಶ್ ಹೊಡಿ ತಗೋ, ನೀ ಮಾಡು. ಬಂದಿದೆ
ನಾವು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗೋ ಪ್ಲ್ಯಾನ್ ಇತ್ತು. ವಂಡರ್ಲಾ, ಫನ್ ವರ್ಲ್ಡ್ ಆ ಥರ. ಅಂದರೆ 1 ಇಯರ್ ಬೇಬಿಗೆ ಏನಿದೆ ಏನಿಲ್ಲ ಅಂತ ಗೊತ್ತಿಲ್ಲ. ಅಲ್ಲಿ ಅವಳು ಆಡೋ ಥರ ಇದೆಯಾ ಇಲ್ಲ ಅವಳು ಆಡ್ತಾಳ ಏನೂ ಗೊತ್ತಿಲ್ಲ. ನಮಗೂ ಫಸ್ಟ್ ಟೈಮ್ ಮಗು ಕರ್ಕೊಂಡು ಹೋಗೋದು ಎಲ್ಲ. ಅವಳಿಗೂ ಗುಡ್ಡಿಗೂ ಫಸ್ಟ್ ಟೈಮ್ ಅಲ್ವಾ, ಅವಳು ಯಾವತ್ತೂ ಆಡಿರಲಿಲ್ಲ ಇದೆಲ್ಲ. ಅದಕ್ಕೆ ಓಕೆ ಸ್ವಲ್ಪ ಆಡ್ತಾಳೋ ಇಲ್ವೋ ನೋಡೋಣ ಅಂತ ಇದರಲ್ಲಿ ಕೂರಿಸಿದ್ದು. ಎಲ್ಲದರಲ್ಲೂ ಆಡಿದ್ಲು, ತುಂಬ ಎಂಜಾಯ್ ಮಾಡಿದ್ಲು. ಇದು ಈಚ್ ಗೇಮ್ಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕಾಯಿನ್ಸ್ ಕೊಡ್ತಾರೆ, ಒಂದೊಂದು ಗೇಮ್ಗೆ ಒಂದೊಂದು ಕಾಯಿನ್ ಕೊಡ್ತಾರೆ. ಯಾವ್ದು ಬೇಕೋ ಆಡ್ಬೋದು. ತುಂಬ ಎಂಜಾಯ್ ಮಾಡಿಕೊಂಡ್ಳು, ಭಯನೇ ಆಗಲಿಲ್ಲ ಅವಳಿಗೆ. ಸೊ ನಮಗೂ ಸ್ವಲ್ಪ ಸಮಾಧಾನ ಆಯಿತು. ಸೊ ಬೇರೆ ಕಡೆ ಕರ್ಕೊಂಡು ಹೋದ್ರೂ ಅವಳು ಆಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು ನಮಗೂ. ಸೊ ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡು ಹೋಗೋ ಪ್ಲ್ಯಾನ್ ಮಾಡಬೇಕು ಇನ್ಮೇಲೆ. ಅದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಕರ್ಕೊಂಡೋಗಿ ಅವಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅವಳಿಗೆ ಭಯ ಏನಿಲ್ಲ, ಬಟ್ ಆದ್ರೂ ಸ್ವಲ್ಪ ಪ್ರಾಕ್ಟೀಸ್ ಆದರೆ ಯೂಸ್ ಟು ಇಟ್ ಆದರೆ ಬೇರೆ ಕಡೆ ಹೋದ್ರೂ ಅಳೋದು ಎಲ್ಲ ಮಾಡೋದಿಲ್ಲ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.